ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲ ಆಹಾರ ತಯಾರಿಕಾ ಕೇಂದ್ರಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಕುಮಾರ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲಿಸಿದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬಣ್ಣಗಳ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆಯಿಂದ ಜನರ ಅಂಗಾಂಗಗಳು ನಾಶವಾಗಲಿವೆ ಅಂತ ತಿಳಿಸಿದರು. ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಮೇಲೆ ಗಂಭೀರವಾಗಿ ದುಷ್ಪರಿಣಾಮ ಬೀರ್ತಾ ಇದ್ದು, ಸಾರ್ವಜನಿಕರು ಆರೋಗ್ಯ ಹಿತದೃಷ್ಟಿಯಿಂದ ಹಾನಿಕಾರಕ ಆಹಾರ ಸೇವನೆ ನಿಷೇಧಿಸುವುದು ಕ್ಷೇಮ ಅಂತ ಹೇಳಿದರು. ಪಟ್ಟಣದಲ್ಲಿ ಹಲವೆಡೆಗಳಲ್ಲಿ ಆಹಾರ ತಯಾರಿಸುವ ಅಂಗಡಿಗಳನ್ನು ಖುದ್ದು ಪರಿಶೀಲನೆ ಮಾಡಿದ ಅವರು ತಿಂಡಿ ತಿನಿಸುಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಕೃತಕ ಬಣ್ಣಗಳನ್ನು ಹಾಕಿ ಆಹಾರವನ್ನು ತಯಾರಿಸ್ತಾ ಇರುವುದು ಕಂಡುಬಂದು ದಂಗಾದರು. ಅಂಗಡಿಯವರಿಗೆ ಅಂತಿಮ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರು ಆಹಾರ ತಯಾರಿಕೆಯಲ್ಲಿ ರಾಸಾಯನಿಕ ಬಳಸುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಇದು ಅಂತಿಮ ಎಚ್ಚರಿಕೆಯಾಗಿದೆ. ಇನ್ನು ಪುನರಾವರ್ತಿಯಾದರೆ ಶಿಕ್ಷೆ ಗ್ಯಾರಂಟಿ ಅಂತ ಅಂಗಡಿಯವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದರು. ಗಂಭೀರವಾದ ಹಾನಿಕಾರಕ ರಾಸಾಯನಿಕ ಅಂಶ ಆಹಾರದಲ್ಲಿ ಕಂಡುಬಂದರೆ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ತಿಳಿಸಿದರು. ಅವರು ಪಟ್ಟಣದ ಕೆಲವೆಡೆಗಳಲ್ಲಿನ ಚಿಕನ್, ಎಗ್ ರೈಸ್ ಹಾಗೂ ಗೋಬಿ ಮಂಚೂರಿ ಅಂಗಡಿಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು. ಆಹಾರದ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಮಾಧ್ಯಮದ ಮೂಲಕ ಜಾಗೃತಿಯನ್ನ ಮೂಡಿಸುವಂತೆ ವರದಿಗಾರರಲ್ಲಿ ಉದಯ್ ಕುಮಾರ್ ಅವರು ಮನವಿ ಮಾಡಿದರು. ಹಾಗೂ ಆರೋಗ್ಯಕ್ಕೆ ಸುರಕ್ಷಿತವಾದ ಆಹಾರ ಬಳಕೆ ಮಾಡಬಹುದಾದ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಸಾರ್ವಜನಿಕರು ಆರೋಗ್ಯ ಸುರಕ್ಷತೆಗಾಗಿ ಆಹಾರ ಸೇವನೆ ಸಂದರ್ಭದಲ್ಲಿ ತುಂಬಾ ಎಚ್ಚೆತ್ತುಕೊಂಡು ಸೇವಿಸಬೇಕಾಗಿದೆ ಅಂತ ಅವರು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಕಲರ್ ಮಾಡಿದ್ರಲ್ಲ, 100% ಕೆಮಿಕಲ್ ಇದೆ. ಲ್ಯಾಬ್ರೇಟರಿ ಇಲ್ಲ ಸರ್, ತಂದು ಇಟ್ಟಿದ್ದಾರೆ. ನನಗಂತ ಮಟ್ಟಿಗೆ ಟೆಸ್ಟಿಂಗ್ ಕಳಿಸ್ತಾರೆ. ಎರಡು ದಿನ ಆಗಿರ್ಬೇಕು. ಇದರಲ್ಲಿ ಆಗಿದೆ ಸರ್ ಇದು. ನೋಡ್ತದ್ದಾನೆ ಹೇಳ್ಯಾರ ನೋಡೋದು ಕೆಮಿಕಲ್ ಎಲ್ಲ ಇದು ಮಾಡ್ಬೇಕಂತ ಇದಾಗಲಾರ್ದಂಗೆ ಹೇಳ್ಬೇಕು. ಹೇಳಿದ್ರಲ್ಲ, ಯಾಕಂದ್ರೆ ನೋನ ನೋಡ್ಬೇಕು ಅಲ್ಲ ಅವ್ರು ಹೇಳಿದ್ ಹೂ ಅಂದ್ಮೇಲೆ ಯಾಕಂದ್ರೆ ಒಳ್ಳೇದು ಕೇಳೋದು ನಾವು. ಈಗ ನೋಣ ಪಣ ಕುಂತ್ಬೇಕಂದ್ರೆ ಅವ್ರು ಏನು ಮಾಡ್ತೀವಿ? ಎಲ್ಲರಿಗೂ ಮುಚ್ಚಬೇಕು. ನೀನು ಹೆಸರೇನಜ ನನಗೆ ನಾನಿದ್ದಿಲ್ಲ ಕರೆಕ್ಟ್ ಹೇಳೋದು. ಯಾಕಂದ್ರೆ ಅಣದೇರ ಕರೆಕ್ಟಾಗಿ ಹೇಳಿ. ಒಪ್ಕೊಂಡ ನೋಡಿ ಸರ್. ಏನು ಸರ್? ಕಲರ್ ಡಬ್ಬಿ ಮನ್ಯಾಗ ಐತಂತ. ಹಂಗಾಗಿ ಸಮಸ್ಯೆ ಆಗ್ತೈತಿ. ಕಾರ್ ಕೂಡ ಏನೈತಲ್ಲ ಸರ್, ನಾವು ರೆಡಿ ಅಂದ್ರೆ ನಾಳೆ ಸೆಂಟ್ರ್ ಪಾಯಿಂಟ್ ಬರೋಕೆ ಒಣ್ಣೆಂದು ಇಲ್ಲ ಸಾಲ್ಟ್ನಲ್ಲಿ ಟೇಸ್ಟಿಂಗ್ ಪೌಡರ್ ಮಿಕ್ಸ್ ಮಾಡಿರ್ತಾರೆ. ಕೆಲವರು ಮಾಡಿರ್ತಾರೆ, ನಾವು ಆಗಲ್ಲ. ಟೇಸ್ಟಿಂಗ್ ಪೌಡರ್ ಚೆಕ್ ಮಾಡ್ತಾ ಇದ್ದಾರೆ. ಸರ್ ನಂಬರ್ ಆಯ್ತು ಸರ್, ನಂಬರ್ ಬರ್ಕೊಂಬಿಡೋದು. ಎಲ್ಲ ನಂಬರ್ ಬರ್ತೀನಿ, ಎಷ್ಟು ತಪ್ಪಿಸ್ಕೊಂಡು ಸ್ಯಾಂಪಲ್ ಟೇಸ್ಟಿಂಗ್ ಪೌಡರ್ ಎಲ್ಲ ಐಟಮ್ ಐಟಮ್ ಚಿಕನ್
ತೋರಿಸ್ದಂಗೆ ಸಾರಿ ತೋರಿಸ್ದಂಗೆ ಹಿಡ್ಕೊ ಒಂದಿಷ್ಟು ಹಿಡಿದು ಭಾಳ ಕೈ ಹಿಡ್ಕ ಸಾರಿ ತೋರಿಸ್ದಂಗೆ ಅಷ್ಟೇ ಹಾಂ ಟೈಪ್ ಹಿಡ್ಕ ಮೊಬೈಲ್ ನಂಬರ್ ಫಸ್ಟ್ ಮಾಡ್ಕೊಂಡು ಫಸ್ಟ್ ಲೈಸೆನ್ಸ್ ಮಾಡಿಸ್ಬೇಕು. ಪೌಡರ್ನ ಹಾಕಲ್ಲ ಮಸಾಲೆ ಧನಿಯಾ ಅದ ಈಶಾನ್ ಕಂಪ್ನಿ ಬರಬೇಕು ಎಣ್ಣೆ ಯಾವಾಗ ಎಣ್ಣೆ ಏನು ಮಾಡಿ ಬೆಳಿಗ್ಗೆ ಒಲೆ ಕಟ್ಟಿಗೆ ತೆಗೆದಿರ್ತಾವಲ್ಲ ಮನೆ ಕಳಿಸ್ಕೊಡ್ತೀಯಾ ಈಗ ಇಲ್ಲ ಸರ್ ಭಾಳ ಉಳಿಯಲ್ಲ. ಈಗ ಎಷ್ಟೇ 1 kg ಎಣ್ಣೆ ಹಾಕಿದ್ದೀನಿ. ಈಗ ಕಬಾಬು ಒಂದು 5 kg ಕಬಾಬ್ ಇದೆ, ಡ್ರೈ ಆಗಿಬಿಡುದು. ಎಷ್ಟು ಆಗ್ತದೆ 1/4 kg ಅಷ್ಟೇ ಉಳಿಯೋದು. ಬ್ಲ್ಯಾಕ್ ಆಗಿದೆ ಸರ್. ಅದರಿಂದ ಏನು ತೊಂದರೆ ಆಗ್ತದೆ ಹೇಳು? ಕ್ಯಾನ್ಸರ್ ಆಗಿದೆ. ಇಲ್ಲ ಯೂಸ್ ಮಾಡ್ತಾ ಇದಕ್ಕೆ ಎಗ್ರೆಸ್ಗೆ ಬೇರೆ ಎಣ್ಣೆ ಉಪಯೋಗಿಸಿದ್ರೆ ಎಗ್ರೆಸ್ ಎಣ್ಣೆಗೆ ಬೇರೆ ಉಪಯೋಗಿಸ್ತೀನಿ, ಅದಕ್ಕೆ ಬೇರೆ ಜನರಿಗೆ ಕ್ಯಾನ್ಸರ್ ಆಗ್ತದೆ. ಅಲ್ಲ ಅದಕ್ಕೋಸ್ಕರ ಬೇರೆ 2 ಇಟ್ಬಿಟ್ಟಿದ್ದೀನಿ. ಕೆಮಿಕಲ್ಸ್ ಯೂಸ್ ಮಾಡ್ಬೋದು. ಟೇಸ್ಟಿಂಗ್ ಸ್ಟಾರ್ಟ್ ಇಲ್ಲ ಸರ್ ಅದಕ್ಕಿಲ್ಲ ಸರ್. ಕಬಾಬ್ ನಾನು ಇಲ್ಲೇ ಆಟಾಡ್ತಿರ್ತೀನಿ, ನಂದೇನು ಬೇರೆ ಊರಲ್ಲ, ಇಲ್ಲೇ ಆಟಾಡ್ತಿರ್ತೀನಿ. ಇನ್ಮೇಲಿಂದ ಬಂದಾಗೆಲ್ಲ ಶ್ರಾವಣ ಕಬಾಬ್ನಿಂದ ಹೋಗೋಣ. ಚೆಕ್ ಕಲರ್ಲೆಸ್ ಮಾಡಿ ಟೆಸ್ಟಿಂಗ್ ಕೇಳಿಲ್ಲ ಸರ್, ಏನಿಲ್ಲ. ಅದೇ ಯಾವುದದು ಪಾಮ ಸನ್ಫ್ಲವರ ಯಾವುದು ಒಂದು ಮಾಡಿ ನೋಡ್ರಿ ನೋಡಿ ಲಾಸ್ಟಿಗೆ ಕವರ್ ಮಾಡ್ಕೊಬಿಡ್ತೀನಿ ಪೂರ್ತಿ. ಹಾಂ ಯಾಕಂದ್ರೆ ಕಾರು ಕೂಡ ಈಗ ಹೋಗ್ತಿರ್ಬೇಕು ಇಲ್ಲ ಏನ ಅದೇ ಅಜಯ್ ಅದಂತ ಭಾರಿ ಅನ್ಸಿದೆ ಸರ್. ಎಷ್ಟೋ ಸಲ ನಾನು ವ್ಯವಹಾರ ಗಾಳಿಗೆ ಇಲ್ಲಿಂದ ಅದು ಎದ್ದಿತ್ತಂದ್ರೆ ಸುಮಾರು ದೂರ ಹೋಗುತ್ತೆ ಅದರಿಂದ. ಹಾಂ ಒಂದ್ಸಲ ಬಿದ್ದು ಬಿಟ್ಟು ಬೇಸೆ ಮನೆಗೆ ಐತೆ ಅಂತ ಹೇಳ್ತಾ ಇದಕ್ಕೆ ಹಾಕಕ್ಕೆ. ಹಾಂ ಅದು ಕೆಮಿಕಲ್ಸ್. ಈ ಕಲರ್ ಡಬ್ಬಿ ಮನೆಗೆ ಇಟ್ಟಿದ್ದಾರಂತ ನಿಮಗೆ ಹೇಳ್ತಾರೆ. ಹೌದು. ಆಗ್ತಾನೆ ಸೊ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಂತೀರಲ್ಲ ಸರ್? ಈಗ ಎಲ್ಲರಿಗೂ ನೋಟಿಫಿಕೇಶನ್ ಮಾಡ್ತೀವಿ ಸರ್. ಹಾಂ ವೈಟ್ ಮಾಡಿರೋ ಉದ್ದೇಶ ಸರ್, ಈ ಕಮಿಷನರ್ ಒಂದು ಸ್ಟ್ರೀಟ್ ಫುಡ್ಡಿಂದು ಒಂದು, ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ಸ್ ರೈಸ್ ಆಗ್ತಿದೆ ಸರ್. ಈಗೇನು ಬರ್ತಾ ಇರ್ತಾರಲ್ಲ ಈಗ ಆದಿ ಯುವಕರು ಅವ್ರೇನೋ ಕಾರ್ ಪುಡಿ ಬರುತ್ತೆ ಸರ್, ಅದು ಬರುತ್ತೆ, ಡಸ್ಟ್ ಆಮೇಲೆ ಡಸ್ಟ್ ಹಂಗೆ ಥರ ನಾನು ಅಡ್ಡಾಡ್ತಿರ್ತೀನಿ. ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೂ ಅನಿಸ್ತು. ಆಮೇಲೆ ಕಮಿಷನರ್ ಆರ್ಡ್ರ್ ಒಂದಾಗಿದೆ, ಹಂಗಾಗ್ಬಿಟ್ಟು ಇಲ್ಲಿ ಈಗ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್? ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಒಂದೇದು. ಆಮೇಲೆ ಈ ಕರದ ಎಣ್ಣೆನ ಅಗ್ಲಲ್ಲ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗ್ತದೆ. ಆಮೇಲೆ ಕೆಲವೊಂದು ಕಿಡ್ನಿ ಸ್ಟೋನ್ಸ್ ಎಲ್ಲ ಸರ್ ಆದಷ್ಟು ನೀವು ಕೊರದೆಣ್ಣೆಯನ್ನು
ಅತಿಯಾಗಿ ಅದನ್ನು ಎರಡೆರಡು ಮೂರು ಬಳಕೆ ಮಾಡ್ತಕ್ಕಂಥ ರದ್ದು ಮಾಡ್ಬೇಕು. ಅದು ಮಾಡ್ಬೇಕು. ಮಾಡ್ತೀನಿ ನಾನು ಈಗ ಫಸ್ಟ್ ಇದ್ರದ್ದು ತೊಗೊಂಡ್ತೀನಿ ಸ್ಯಾಂಪಲ್ ಚಿಕನ್ ಕಬಾಬ್ ಸ್ಯಾಂಪಲ್ ತೊಗೊಂಡು ಲ್ಯಾಬ್ರೋಟರಿ ಕಳ್ಸೋದು. ಓಕೆ. ಅದರಲ್ಲಿ ಏನಾರು ಕಂಡು ಬಂದರೆ ಇವ್ರ ಮೇಲೆ ಆ್ಯಕ್ಷನ್ ಲೀಗಲೇ ಆ್ಯಕ್ಷನ್ ಮಾಡ್ತಾರೆ. ಇಲ್ಲ ಅಷ್ಟು ಬುದ್ಧಿ ಇಟ್ಕೊಳ್ಳಿಲ್ಲ ಅಂದರೆ ಅವ್ರದ್ದೊಂದು ಯೂನಿಯನ್ ಇದೆ ಸರ್ ಇಲ್ಲಿ, ಅವ್ರಿಗೆ ಒಂದು ಮಾಹಿತಿ ಕೊಡ್ತೀನಿ. ಮುಂದಿಂದ ಅವ್ರದ್ದು ನಾನು ಮತ್ತು ಲೀಗಲ್ ಆ್ಯಕ್ಷನ್ ಮತ್ತು ಬೇರೆ ಮಾಡ್ತೀನಿ. ನನ್ನ ಹೆಸರು ಉದಯ್ ಮುದ್ದೇಬೇಳ ಅಂತ. ಅದು ಆಹಾರ ಸುರಕ್ಷತಾ ಅಧಿಕಾರಿ. ಕೂಡ್ಲಿಗಿ, ಕೊಟ್ಟೂರು ಮತ್ತು ಹೂವಿನಡಗೆ 3 ತಾಲೂಕು ನನಗೆ. ನಾಳೆ ಅದು ಸ್ವಲ್ಪ ಯಾರಾದರೂ ಒಂದು ಇದರಲ್ಲಿ ಸ್ವಲ್ಪ ಹೆಚ್ಚು ಇದು ಮಾಡಿರಿ ಸರ್, ಯಾಕಂದರೆ ವಿಲೇಜ್ ಲೆವೆಲಲ್ಲಿ ರೀಚ್ ಆಗಲಿ ಅಷ್ಟೇ ನಮ್ಮ ಮಾಡೋಣ ಬಿಡಿ.